ನಮಸ್ಕಾರ. ಇವತ್ತು ನಾವು ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವ ತಮ್ಮ ಧೈರ್ಯ ಮತ್ತು ವಿಚಾರಗಳಿಂದ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿರುವ ಭಗತ್ ಸಿಂಗ್ ಅವರ ಜೀವನದ ಕಥೆಯನ್ನ ನೋಡೋಣ. ಅವರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ವಿಚಾರಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ನೋಡಿ, ಭಗತ್ ಸಿಂಗ್ ಅವರ ಈ ಒಂದು ಮಾತು ಅವರ ಇಡೀ ಜೀವನದ ಸಾರಾಂಶವನ್ನೇ ಹೇಳುತ್ತೆ. ಅವರ ಜೀವನ ಕೇವಲ ಹೋರಾಟ ಅಷ್ಟೇ ಆಗಿರಲಿಲ್ಲ, ಅದೊಂದು ಶಕ್ತಿಯುತವಾದ ಐಡಿಯಾಲಜಿಯಾಗಿತ್ತು. ಸರಿ, ಹಾಗಿದ್ರೆ ಬನ್ನಿ ಆ ವಿಚಾರಗಳ ಆಳಕ್ಕೆ ಇಳಿಯೋಣ. ನಾವು ಭಗತ್ ಸಿಂಗ್ ಅವರ ಜೀವನದ ಪಯಣವನ್ನು 4 ಮುಖ್ಯ ಭಾಗಗಳಲ್ಲಿ ನೋಡಲಿದ್ದೇವೆ. ಮೊದಲು ಒಬ್ಬ ಕ್ರಾಂತಿಕಾರಿ ಹೇಗೆ ಹುಟ್ಟಿಕೊಂಡ್ರು ಅನ್ನೋದನ್ನ ನೋಡೋಣ. ನಂತರ ಅವರ ಕ್ರಾಂತಿಕಾರಿ ಹೋರಾಟಗಳು, ಆಮೇಲೆ ಸೆರೆಮನೆಯಲ್ಲಿದ್ದಾಗ ಅವರ ಚಿಂತನೆಗಳು ಹೇಗಿದ್ವು ಮತ್ತು ಕೊನೆಯಲ್ಲಿ ಒಬ್ಬ ಹುತಾತ್ಮನಾಗಿ ಅವರು ಬಿಟ್ಟು ಹೋದ ಪರಂಪರೆ ಏನು ಅನ್ನೋದನ್ನ ತಿಳಿಯೋಣ. ಸರಿ, ನಮ್ಮ ಮೊದಲನೇ ಭಾಗ ಕ್ರಾಂತಿಕಾರಿಯ ಉಗಮ. ಒಂದು ಹೋರಾಟಗಾರರ ಕುಟುಂಬದಲ್ಲೇ ಹುಟ್ಟಿದ ಹುಡುಗ ಮುಂದೆ ಇಡೀ ದೇಶಕ್ಕೆ ಪ್ರತಿರೋಧದ ಸಂಕೇತವಾಗಿ ಹೇಗೆ ಬದಲಾದ್ರು? ಅವರನ್ನ ಆ ದಾರಿಗೆ ತಳ್ಳಿದ ಘಟನೆಗಳು ಯಾವುವು? ಬನ್ನಿ ನೋಡೋಣ. 1907ರಲ್ಲಿ ಪಂಜಾಬ್ನ ಬಂಗಾ ಅನ್ನೋ ಹಳ್ಳಿಯಲ್ಲಿ ಇವ್ರ ಜನನ. ಹುಟ್ಟಿದ್ದೇ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ. 1919ರಲ್ಲಿ, ಅಂದ್ರೆ ಅವರಿಗಾಗಿನ್ನೂ 12 ವರ್ಷ ಅಷ್ಟೇ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅವ್ರ ಮನ್ಸಿನ ಮೇಲೆ ತುಂಬಾನೇ ಆಳವಾದ ಪರಿಣಾಮ ಬೀರಿತು. ಮುಂದೆ 1923ರಲ್ಲಿ ಲಾಹೋರ್ನ ನ್ಯಾಷನಲ್ ಕಾಲೇಜ್ಗೆ ಸೇರಿದ್ರು. ಆ ಕಾಲೇಜು ಅಕ್ಷರಶಃ ಕ್ರಾಂತಿಕಾರಿ ಯೋಚನೆಗಳ ಕೇಂದ್ರವಾಗಿತ್ತು. ಈ ಘಟನೆಗಳೇ ಅವರ ಬಂಡಾಯದ ದಾರಿಗೆ ಅಡಿಪಾಯ ಹಾಕಿದ್ವು ಅಂತ ಹೇಳಬಹುದು. ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಆ 12ನೇ ವಯಸ್ಸಿನಲ್ಲಿ ಅವರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಜಾಗಕ್ಕೆ ಹೋಗಿ ಅಲ್ಲಿಂದ ಒಂದು ಹಿಡಿ ರಕ್ತಸಿಕ್ತ ಮಣ್ಣನ್ನು ಮನೆಗೆ ತಂದಿದ್ರು. ಯೋಚನೆ ಮಾಡಿ, ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ದೇಶಭಕ್ತಿ ಅವರಲ್ಲಿ ಎಷ್ಟೊಂದು ತೀವ್ರವಾಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಅವರ ಈ ಕ್ರಾಂತಿಕಾರಿ ಮನೋಭಾವಕ್ಕೆ ಬೌದ್ಧಿಕ ಅಡಿಪಾಯ ಎಲ್ಲಿಂದ ಬಂತು? ಅವರು ಗದರ್ ಪಕ್ಷದ ಸ್ಥಾಪಕ ಕರ್ತಾರ್ ಸಿಂಗ್ ಸರಭಾ ಅವರಿಂದ ಸ್ಫೂರ್ತಿ ಪಡೆದಿದ್ರು. ಅಷ್ಟೇ ಅಲ್ಲ, ಅರಾಜಕತಾವಾದಿ ಮತ್ತು ಕಮ್ಯುನಿಸ್ಟ್ ಚಿಂತಕರಾದ ಮಿಖಾಯಿಲ್ ಬಕುನೆನ್, ಕಾರ್ಲ್ ಮಾರ್ಕ್ಸ್, ಲೆನಿನ್ ಇವರೆಲ್ಲರ ಪುಸ್ತಕಗಳನ್ನ ಆಳವಾಗಿ ಓದ್ಕೊಂಡಿದ್ರು. ಇದೇ ಕಾರಣಕ್ಕೆ ಅವರಿಗೆ ಗಾಂಧೀಜಿಯವರ ಅಹಿಂಸಾ ಮಾರ್ಗದಲ್ಲಿ ಅಷ್ಟಾಗೆ ನಂಬಿಕೆ ಇರ್ಲಿಲ್ಲ. ಈಗ ನಾವು ಅವರ ಜೀವನದ 2ನೇ ಹಂತಕ್ಕೆ ಬರೋಣ, ಕ್ರಾಂತಿಯ ಕ್ರಿಯಾರೂಪ. ಅವರದೇ ಮಾತುಗಳಲ್ಲಿ ಹೇಳ್ಬೇಕು ಅಂದ್ರೆ ಕಿವುಡರಿಗೆ ಕೇಳುವಂತೆ ಮಾಡುವುದು ಅವರ ಗುರಿಯಾಗಿತ್ತು. ಹಾಗಾದ್ರೆ ಅದಕ್ಕೆ ಅವರು ಮಾಡಿದ ನೇರ ಕಾರ್ಯಾಚರಣೆಗಳು ಯಾವುವು? ಅವರ ಆಕ್ಷನ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂದ್ರೆ HSRA ಬಗ್ಗೆ ತಿಳ್ಕೋಬೇಕು. ಇದು ಭಗತ್ ಸಿಂಗ್ ಸಹಸ್ಥಾಪಿಸಿದ ಒಂದು ಕ್ರಾಂತಿಕಾರಿ ಸಂಘಟನೆ. ಸಶಸ್ತ್ರ ಹೋರಾಟದ ಮೂಲಕವೇ ಸ್ವಾತಂತ್ರ್ಯ ಪಡೆದು ಒಂದು ಸಮಾಜವಾದಿ ದೇಶವನ್ನ ಕಟ್ಟಬೇಕು ಅನ್ನೋದಿದ್ರ ಗುರಿಯಾಗಿತ್ತು. 1929ರ ಸೆಂಟ್ರಲ್ ಅಸೆಂಬ್ಲಿ ಬಾಂಬ್ ದಾಳಿ ಇದೆಯಲ್ಲ, ಅದು ಸುಮ್ನೆ ಬಾಂಬ್ ಹಾಕೋದಾಗಿರ್ಲಿಲ್ಲ, ಅದೊಂದು ಪಕ್ಕಾ ಪ್ಲಾನ್ ಆಗಿತ್ತು. ಮೊದಲು ಯಾರೂ ಸಾಯ್ಬಾರ್ದು ಅಂತ ಕಡಿಮೆ ತೀವ್ರತೆಯ ಬಾಂಬ್ ಎಸೆಯೋದು, ಆಮೇಲೆ ಕ್ರಾಂತಿಕಾರಿ ಸಂದೇಶಗಳಿರೋ ಪಾಂಪ್ಲೆಟ್ಸ್ ಹಂಚೋದು, ಜೋರಾಗಿ ಇನ್ಕ್ಲಾಬ್ ಜಿಂದಾಬಾದ್ ಅಂತ ಘೋಷಣೆ ಕೂಗೋದು, ಕೊನೆಗೆ ತಾವಾಗಿಯೇ ಹೋಗಿ ಪೊಲೀಸರಿಗೆ ಶರಣಾಗೋದು. ಯಾಕಂದ್ರೆ ವಿಚಾರಣೆಯನ್ನೇ ಒಂದು ವೇದಿಕೆಯಾಗಿ ಬಳಸ್ಕೊಂಡು ತಮ್ಮ ವಿಚಾರಗಳನ್ನ ಜನರಿಗೆ ತಲುಪಿಸ್ಬೇಕಿತ್ತು. ಅವರೇ ಹೇಳಿದ ಹಾಗೆ, ನಮ್ಮ ಉದ್ದೇಶ ಕೊಲ್ಲುವುದಲ್ಲ, ಬದಲಿಗೆ ಕಿವುಡರಿಗೆ ಕೇಳುವಂತೆ ಮಾಡುವುದು. ಈ ಒಂದು ವಾಕ್ಯದಲ್ಲೇ ಆ ಬಾಂಬ್ ದಾಳಿಯ ನಿಜವಾದ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಇಡೀ ಭಾರತಕ್ಕೆ ತಮ್ಮ ಸಂದೇಶವನ್ನ ಮುಟ್ಟಿಸುವುದೇ ಆಗಿತ್ತು. ಅವರ ಬುದ್ಧಿವಂತಿಕೆಗೆ ಇದೊಂದು ಒಳ್ಳೆ ಉದಾಹರಣೆ. ಸೌಂಡೆಸ್ ಹತ್ಯೆ ನಂತರ ಲಾಹೋರ್ನಿಂದ ತಪ್ಪಿಸ್ಕೊಳ್ಳೋಕೆ ಭಗತ್ ಸಿಂಗ್ ತಮ್ಮ ಲುಕ್ಕನ್ನೇ ಬದಲಾಯಿಸ್ಕೊಂಡ್ರು. ಕೂದ್ಲು ಕತ್ತರಿಸಿ ಗಡ್ಡ ಬೋಳಿಸಿದ್ರು. ಪಾಶ್ಚಿಮಾತ್ಯ ಸ್ಟೈಲ್ನಲ್ಲಿ ಸೂಟು, ಬೂಟು, ಟೋಪಿ ಹಾಕೊಂಡ್ರು. ರೈಲ್ವೆ ಸ್ಟೇಷನ್ನಲ್ಲಿ ಯಾರಿಗೂ ಅನುಮಾನ ಬರ್ದ ಹಾಗೆ ಒಬ್ಬ ಗಂಡ ಜೊತೆಗೊಂದು ಕುಟುಂಬ ಹೀಗೆ ಪೋಸ್ ಕೊಟ್ಟು ತಪ್ಸ್ಕೊಂಡೋಗಿದ್ರು. ಸರಿ, ಈಗ 3ನೇ ಭಾಗಕ್ಕೆ ಹೋಗೋಣ. ಸೆರೆಮನೆಯಿಂದ ಬಂದ ಧ್ವನಿ. ಜೈಲು ಅಂದ್ರೆ ಬಂಧನ ಅಷ್ಟೇ ಅಲ್ಲ, ಭಗತ್ ಸಿಂಗ್ ಪಾಲಿಗೆ ಅದು ಅವರ ಬೌದ್ಧಿಕ ಜೀವನದ ಅತ್ಯಂತ ಪ್ರೊಡಕ್ಟಿವ್ ಸಮಯವಾಗಿತ್ತು. ಯೋಚನೆ ಮಾಡಿ, ಒಬ್ಬ ಕ್ರಾಂತಿಕಾರಿಗೆ ತನ್ನ ಸಾವು ಕಣ್ಮುಂದೆ ಕಾಣಿಸ್ತದೆ ಅಂತ ಗೊತ್ತಾದಾಗ ಆತ ಏನ್ ಮಾಡಬಹುದು? ಈ ಪ್ರಶ್ನೆಗೆ ಭಗತ್ ಸಿಂಗ್ ಕೊಟ್ಟ ಉತ್ತರ ನಿಜಕ್ಕೂ ಅದ್ಭುತವಾಗಿತ್ತು. 1929ರಲ್ಲಿ ಅವರು ಮಾಡಿದ ಉಪವಾಸ ಸತ್ಯಾಗ್ರಹದ ಬೇಡಿಕೆಗಳು ನೋಡಿ, ಒಳ್ಳೆ ಊಟ ಬೇಕು, ಕಷ್ಟದ ಕೆಲಸ ಬೇಡ ಅನ್ನೋದು ಸರಿ, ಆದ್ರೆ ಅದರ ಜೊತೆಗೆ ನಮ್ಗೆ ಪುಸ್ತಕಗಳು ಬೇಕು, ಬರೆಯೋಕೆ ಸಾಮಗ್ರಿಗಳು ಬೇಕು, ದಿನಾ ಪೇಪರ್ ಬೇಕು ಅಂತ ಕೇಳಿದ್ರು. ಮರಣದಂಡನೆ ಕಾಯ್ತಾ ಇದ್ರೂ ಅವರು ಹೋರಾಡಿದ್ದು ಬೌದ್ಧಿಕ ಸ್ವಾತಂತ್ರ್ಯಕ್ಕಾಗಿ. 404. ಇದೇನು ಗೊತ್ತಾ? ಇದು ಅವರ ಜೈಲಿನ ನೋಟ್ಬುಕ್ನಲ್ಲಿದ್ದ ಒಟ್ಟು ಪುಟಗಳ ಸಂಖ್ಯೆ.
ಪ್ರತಿಯೊಂದು ಪುಟದಲ್ಲೂ ಅವರು ಓದಿದ ಪುಸ್ತಕಗಳ ಉಲ್ಲೇಖಗಳು, ಟಿಪ್ಪಣಿಗಳು, ಅವರ ಯೋಚನೆಗಳು ತುಂಬಿ ಹೋಗಿದ್ವು. ಜೈಲಿನಲ್ಲಿದ್ದುಕೊಂಡು ಅವರು ಜ್ಞಾನ ಸಂಪಾದನೆಗೆ ಎಷ್ಟು ಬೆಲೆ ಕೊಡ್ತಿದ್ರು ಅಂತ ಇದ್ರಿಂದಾನೇ ಗೊತ್ತಾಗತ್ತೆ. ಗಾಂಧೀಜಿ ಮತ್ತು ಭಗತ್ ಸಿಂಗ್ ಇಬ್ರೂ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರೇ, ಆದ್ರೆ ಅವರಿಬ್ಬರ ದಾರಿಗಳು ಬೇರೆ ಬೇರೆ ಆಗಿದ್ವು. ಗಾಂಧೀಜಿ ಅಹಿಂಸೆಯನ್ನ ನಂಬಿದ್ರೆ, ಭಗತ್ ಸಿಂಗ್ ಬಲಪ್ರಯೋಗವನ್ನು ಒಳಗೊಂಡ ಕ್ರಾಂತಿಯನ್ನ ನಂಬಿದ್ರು. ಗಾಂಧಿ ಜನಸಾಮಾನ್ಯರನ್ನ ಸಂಘಟಿಸಿದ್ರೆ, ಭಗತ್ ಸಿಂಗ್ ಯುವಕರ ಗುಂಪುಗಳನ್ನ ಕಟ್ಟಿದ್ರು. ಗಾಂಧಿಯವರ ಕನಸು ರಾಮರಾಜ್ಯ ಆಗಿದ್ರೆ, ಭಗತ್ ಸಿಂಗ್ ಒಂದು ಜಾತ್ಯತೀತ ಸಮಾಜವಾದಿ ಗಣರಾಜ್ಯದ ಕನಸು ಕಂಡಿದ್ರು. ಮತ್ತು ಈಗ ನಾವು ಅಂತಿಮ ಭಾಗಕ್ಕೆ ಬಂದು ತಲುಪಿದ್ವಿ. ಹುತಾತ್ಮರ ಪರಂಪರೆ, ಅವರ ಗಲ್ಲು ಶಿಕ್ಷೆ ಮತ್ತು ಭಾರತದ ಮೇಲೆ ಬೀರಿದ ಶಾಶ್ವತ ಪ್ರಭಾವದ ಬಗ್ಗೆ ಮಾತಾಡೋಣ. ಇದು ಕೊಲ್ಲಲಾಗದ ಒಂದು ಕಲ್ಪನೆಯ ಕಥೆ. ಮಾರ್ಚ್ 23, 1931 ಅಂದು ಅವರನ್ನ ಗಲ್ಲಿಗೇರಿಸಲಾಯಿತು. ಆಗ ಅವರಿಗೆ ವಯಸ್ಸು ಕೇವಲ 23 ವರ್ಷ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ಮಾಡಿದ ತ್ಯಾಗ ಎಂಥದ್ದು ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅವರನ್ನ ಇವತ್ತಿಗೂ ಶಹೀದ್ ಎ ಆಜಂ ಅಂದ್ರೆ ಮಹಾ ಹುತಾತ್ಮ ಅಂತಾನೆ ಕರೆಯಲಾಗತ್ತೆ. 1968ರಲ್ಲಿ ಅವರ ನೆನ್ಪಿಗಾಗಿ ಅಂಚೆ ಚೀಟಿ ಬಿಡುಗಡೆ ಆಯ್ತು. 2012ರಲ್ಲಿ ಅವರ ಚಿತ್ರವಿರುವ 5 ರೂಪಾಯಿ ನಾಣ್ಯ ಕೂಡ ಚಲಾವಣೆಗೆ ಬಂತು. ಇದೆಲ್ಲ ತೋರ್ಸುತ್ತೆ ಅವರು ನಮ್ಮ ದೇಶದ ಎಷ್ಟು ದೊಡ್ಡ ಹೀರೋ ಅಂತ. ಅವರ ಪ್ರಸಿದ್ಧ ಪ್ರಬಂಧ ನಾನು ನಾಸ್ತಿಕನೇಕೆ ಇದನ್ನವರು ಜೈಲ್ನಲ್ಲೇ ಬರೆದಿದ್ದು. ಅವರ ಮರಣದ ನಂತರ ಇದು ಪ್ರಕಟ ಆಯಿತು. ಅವರ ಕ್ರಾಂತಿಕಾರಿ ಕೆಲಸಗಳಷ್ಟೇ, ಅವರ ಬರವಣಿಗೆ, ಅವರ ಚಿಂತನೆಗಳು ಕೂಡ ಅಷ್ಟೇ ಮುಖ್ಯ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವರೇ ಯುವಕರಿಗೆ ಒಂದ್ ಮಾತು ಹೇಳ್ತಾರೆ, ದಯವಿತ್ತು ಇದನ್ನ ಕುರುಡಾಗಿ ಫಾಲೋ ಮಾಡಬೇಡಿ, ಓದಿ, ವಿಮರ್ಶೆ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ದೇ ಆದ ಐಡಿಯಾಗಳನ್ನ ರೂಪಿಸ್ಕೊಳ್ಳಿ ಅಂತ. ಇದೇ ಅಲ್ವಾ ನಿಜವಾದ ಬೌದ್ಧಿಕ ಸ್ವಾತಂತ್ರ್ಯ ಅಂದ್ರೆ.